ಯಾಕಿಪ್ಪ ಮಾತ ನಮ್ಮ ಪರಶು ಮಾಸ್ತರ್ ಅವ್ರು ಹಾಡು ಹಾಡಿದ್ರು ನೀವು ಆಗಾರಿ ಕೇಳಿದ್ರಲ್ಲ ಏನ್ ಹಾಡಿರಿಪ್ಪ ನೀ ಮನಸ್ಸ ಮುರಿಬೇಡ ಹೌದು ಹೌದು ನೀ ನನ್ನ ಮನೆಗೆ ಬರಬೇಡ ನನ್ನ ಮನಸ್ಸು ಮುರಿಬೇಡ ನನ್ನ ಮನಸ್ಸು ಮುರಿಬೇಡ ನೀ ನನ್ನ ಮನೆಗೆ ಬರಬೇಡ ಈ ಹಾಡ ಯಾರು ಹಾಡೋದು ಅಂತ ಕೇಳಿ ಕಳಿಕೋ ಮಡಿವಾಳಪ್ಪನವರು ಬರ್ದಾರ ಅಂತ ಹೇಳಿದ್ರು ಅವ್ರು ಹೇಳಿದ್ರ ಮಾತ ಪರಶು ಮಾಸ್ತರ್ ಅವ್ರ ಹಾ 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 ಸರ್ ಕರ್ತ ಕಳಿಕೋ ಯಾರು ಕಳಿಕೋ ಮಡಿವಾಳಪ್ಪನವ್ರು ಬರ್ದೋದು ತೋರಿಸದಪ್ಪ ಹೌದಪ್ಪ ಇವತ್ತು ಹಾರಿಕೆಗೆ ಮಾತು ಮಾತು ಮಾಡಿ ಒಟ್ಟು ಇವತ್ತು ದೇವ ಪೌಳಿ ಒಳಗೆ ನಾ ಬಿಟ್ಟು ಹೋಗ್ತೀನಿ ಹೌದಾ ಮತ್ ಇಂಥವ್ರೆ ಬರ್ದಾರ ಅಂತ ನಾ ಸಿದ್ಧಾಂತ ಮಾಡ್ತೀನಿ ನೀನು ಒಟ್ಟು ರೊಕ್ಕ ಇವತ್ತು ಟೇಜಿಗೆ ಬಿಟ್ಟು ಹೋಗ್ಬೇಕ ಹೌದಾ ಅದೇ ಜಾಗ್ಗಿಡ್ ನೋಡಿ ಸತ್ಯ ಸಂದೇಶ ಕೊಡ್ಬೇಡ್ರಿ ಮಂದಿಗೆ ಮತ್ತ ಅವ್ರ ಹೇಳ್ತಾರ ತಪ್ಪು ಹಾಡ ಯಾರು ಬರ್ದಾರ ಮೊದಲು ತಿಳ್ಕೋಬೇಕು ತಿಳ್ಕೊಂಡು ಹಾಡ್ಬೇಕು ಹೌದಪ್ಪ ಹೌದು ಹಾಡ್ಬೇಕಲ್ಲ ಅದು ಕಡ್ಕೊಳ್ಳೋ ಮಡಿವಾಳಪ್ಪನವ್ರು ಬರ್ದಾರ ಹಾಡ ಯಾರು ಬರ್ದಾರೋ ಮುದುಕೆ ನೋಡಿ ಮುದುಕ ಸರ್ಕ ಹೌದು ಹೌದು ಅಂತ ನನ್ನ ಮಾತಿಗೆ ಏ ನಾವು ಸ್ವಲ್ಪ ತಡಿನಿ ಹೌದಪ್ಪ ಅದು ಕಡ್ಕೊಳ್ಳೋ ಮಡಿವಾಳಪ್ಪನವ್ರ ಹಾಡಲ್ಲ ಅಲ್ಲ ಸುಮ್ಕೆ ಒಬ್ಬರ ಹೆಸರು ತಂದು ಇಲ್ಲಿ ಸನಿ ಆಗತ್ತ ಕಡ್ಕೊಳ್ಳೋ ಮಡಿವಾಳಪ್ಪನವ್ರ ಹೆಸರು ಆಯ್ತಂದ್ರ ಮುಂದಿನ ಸಂದಿಗೆ ತೋರಿಸೋದು ಸುಮ್ಮನೆ ಯಾಕತ್ತ ಕೇಳ ಬರದವ್ರೆ ಬೇರೆ ಹೌದಾ ಕೂಡಲೂರೇಶನ ಒಂದು ಬಸವಲಿಂಗ ತಾತನವ್ರು ಬಂದಿರ್ತಕ್ಕಂಥ ತತ್ವ ಪದ ಅದು ಯೂಟ್ಯೂಬ್ದಾಗ ಹೊಡಿ ಹೊಡಿ ಬರ್ಲಿಲ್ಲಪ್ಪ ಅಂತಂದ್ರೆ ನನ್ನ ಕಿವಿಗೆ ಹೋಗಿ ಹಚ್ಚು ಯೂಟ್ಯೂಬ್ದಾಗ ಹೊಡೆದ್ ನೋಡ್ರಿ ಕಡ್ಕೋ ಮಡಿವಾಳಪ್ಪನವ್ರ ಹಾಡ ಬರದವ್ರು ಗೊತ್ತಿದ್ರು ಅವ್ರು ಎಷ್ಟು ಹಾಡ್ತಿದ್ರು ಹೊತ್ತು ನೀವು ಇದು ಒಂದೇ ಮಾತ ಯಾಕತ್ತ ಕೇಳಿದ್ರ ಯಾಕ್ರಿಪ್ಪ ಎಲ್ಲಾನು ದೈವ ಸುಮ್ಮ ಕೂತು ಕೇಳಕತ್ತ ಅಂದ್ರೆ ನಾವು ಸುಳ್ಳು ಹೇಳಿ ಹೋಗೋದು ಬೇಡ ಬೇಡಪ್ಪ ಬೇಡ ಇದು ಬ್ರಹ್ಮ ವೇದಿಕೆ ಅಂತ ಕರ್ದಾರ ಇದಕ್ಕ ಹೌದಪ್ಪ ಹೌದಾ ನಾವು ತಿಳ್ಕೊಂಡು ಮಾತಾಡ್ಬೇಕತ್ತ ಇನ್ನೊಂದು ಮಾತು ಹೇಳಿದ್ರು ಏನ್ ಹೇಳಿದ್ರಿಪ್ಪ ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವ ನಯ್ಯ ನಿಂತು ಭಕ್ತಿ ಮಾಡಿದರೆ ಕುಣಿದಾಡಿ ಕೇಳುವ ನಯ್ಯ ಕುಣಿದಾಡಿ ಕೇಳುವ ನಯ್ಯ ಕುಣಿದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಬಂದು ಅಪ್ಪಿಕೊಳ್ಳೋಣ ನಮ್ಮ ಕೂಡಲೇ ಸಂಗಮವು ಅಂತ ಹೇಳಿದ್ರು ಹೇಳಿದ್ರ ಮಾತ ಮಾತು ಹೇಳಿ ನಾವು ಅಚ್ಚ ಕಡೆ ನಾವ್ದವ್ರು ಕುಣಿದಾಡ್ತೀವಿ ಕುಣಿದಾಡ್ಲಕ್ಕ ನೀವು ಜಿಗಿದಾಡ್ಲಕ್ ಹೋಗ್ಬೇಡ್ರಿ ಇದು ಡಂಬರಾಟ ಅಲ್ಲ ಅಲ್ಲಪ್ಪ ಕೂಡಲ ಸಂಗಮ ದೇವನು ಯಾರು ಅಣ್ಣ ಬಸವಣ್ಣವರು ಜಿಗದಾಡ ಭಕ್ತಿ ಮಾಡತ್ತೆ ಕುಣಿದಾಡ ಭಕ್ತಿ ಮಾಡತ್ತೆ ಬಾಯಿಲೆ ಶಾಸ್ತ್ರ ಹೇಳುದು ಮತ್ತೂರಿಗಳ ಕುಣಿದಾಡ ಡಂಬರಾಟ ಅನ್ನೋದು ತಮ್ಮ ಕುಣ್ಯಾಕ ಬರ್ಲಿಕ್ಕ ನೆಲ ಡೊಂಕ್ ಅಂದ್ಬಿಡುದು ಇವು ಹರಿಯದ ಹುಡುಗರು ಹೆಂಗ್ ಬೇಕಟ್ಟು ಟೊಂಗ್ ಜಿಗಿವ ಅವರು ನಾಲ್ವರು ಕಲೆಯವರು ತೋರ್ಸಕತ್ತಾರ ಹೌದಾ ನಿಮ್ಗೊಂದು ತೋರ್ಸಕ್ ಯಾರ ಕಮಿಟಿ ಅವ್ರು ಬೇಡ ಅಂದಾರ ನಮ್ಮ ಕಲೆ ತೋರ್ಸು ಸಂಬಂಧ ನಮ್ಮ 20,000 ರೂಪಾಯಿ ಹೆಣ ಚಂದ ಮಾಡ್ಯಾರ ಅವರು ಹೌದು ಇವ್ರಲಾಗ ಇವ್ರು ಹೊಡೆದ್ರು ನನ್ನಗ ನಾ ಹೊಡೆದ್ ತಲೆ ಹಚ್ಚಿ ಯಾಕತ್ತ ಕೇಳಿದ್ರ ಯಾಕಿಪ್ಪ ನಿಮ್ಮ ಬೈಲಿ ನೀವೇ ಹೇಳಿ ಹೆಂಗ್ ಬೇಕಾದ ಭಕ್ತಿ ಮಾಡಿದ್ರೆ ಎಲ್ಲ ದೇವ್ರಿಗೆ ಸಲ್ತದ ಅಂತ ಹೇಳಿರಿ ಹೌದಪ್ಪ ಮತ್ತಿದು ಡಂಬ್ರ ಆತತೆ ಯಾಕಂದ್ರು ಬೇಕಲ್ಲ ಅಂದ್ರೆ ಇದು ಲಾಗ ಕಲೆ ತೋರ್ಸೋದೆಲ್ಲ ಡಂಬ್ ಮುಂಜಾನೆ ಲಾಗ ಹೊಡಿತಾರ ವಾಲಗಳು ಅವ್ರೆಲ್ಲ ಡಂಬ್ರ ಆಟ ಆಡ್ಸೋರ ಅಂತ ಮಾಡಿದ್ರಿ ಸೋಮಣ್ಣ ಸಿರ್ನಾಳ ಸೂಪ್ರಚರ ನಗ ಕಲಾವಿದ ಬಂದಾನಿಲ್ಲಿ ಒಬ್ರ ಇಲ್ಲ ಮಗನ 500 ಗೋಡು ಬಂದವಲ್ಲಿ ಗುಂದಿಗಿ ಮ್ಯಾಳ ಮದ್ರಿ ಅವ್ರು ನೋಡಿ ಬೆದರಿ ನೋಡಿ ಕಾಲು ಕೆದರ್ಬೇಕು ಯಾಕತ್ತ ಕೇಳಿದ್ರೆ ನಮ್ಮ ಹಂತ್ಯಾಗ ಕಲೆ ಏನದ ಅದು ತೋರ್ಸೋದು ನಮ್ಮ ಧರ್ಮ ಅದು ಹೌದು ಯಾಕ್ರಿ ರೊಕ್ಕ ಕೊಟ್ಟು ತೋರ್ಸ್ಯಾರ ಅಂದ್ರೆ ಅವ್ರ ಕುಣಿಲಿ ಅವ್ರ ಲಾಗ್ ಹೊಡಿಲಿ ಅವ್ರ ಬೇಕಾದ ಮಾಡ್ಲಿ ಹೌದು ನೀವು ಹೊಡಿ ನಿಮ್ಗೆ ಬ್ಯಾಡ ಅಂದಾರ ಅಡಿಲ್ಲ ನೀವು ಮುರಿದೋದ್ರಿ ಟೇಜ್ ಇದನ್ನ ಎರಡು ಮ್ಯಾಲ ಕೂಡ ರೊಕ್ಕ ಕೊಟ್ಟು ಹೋಗ್ಬಿಡುದು ಎಷ್ಟು ಮುಗಿಸಲಿ ಅಟ್ಟು ಇಲ್ಲೇ ಬಿಟ್ಟು ಹೋಗ್ಬಿಡುದು ಹೌದು ನೀನ್ ನೋಡ ನನಗೊಂದು ಮಾತು ನೆನಪಿಗೆ ಬರ್ಲಾಕತ್ತ ಏನಪ್ಪ ಮಾತ ಭಾಳ ಮಾತಾಡಂಗಿಲ್ಲ ಹೇಳ್ಲ ಅಲ್ಲಿ ರೊಕ್ಕ ತಗೋ ನನಗ ಸಾಂಪ್ರದಾಯಿಕ ಕಾಕ ಕುರ್ನಳ್ಳಿ ಶ್ಯಾಮರಾವ್ ಕಾಕ ಕುರ್ನಳ್ಳಿ ಹಿಂಗನ್ರಿ ಅವರು ಕೂಡ ನಮ್ಮ ಸಂಘಕ್ಕೆ ಹೋಗ್ಬಿಡ್ಲೈತೆ ತಿಳ್ಕೊಂಡು 100 ರೂಪಾಯಿ ಅದಕ್ಕೆ ನಿನ್ನ ನೋಡ ನಾನು ಒಂದು ಮಾತು ನೆನಪಿಗೆ ಬರ್ಲಾತ ಏನಪ್ಪ ಮಾತ ಅದಕ್ಕೆ ಹೇಳ್ಯಾರ ಏನತ್ತ ಉಣ್ಣೆ ಕೆಂಚೊಲ್ಲದು ಉಣ್ಣಲು ನೂರ ಹಾಲು ಹೌದಾ ಉಣ್ಣೆಕ್ಕಿಂತ ಕರಕಷ್ಟವು ಮಾನವ ಜನ್ಮ ಅಂತ ಹೇಳ್ಯಾರ ಇದೇ ಮಾತನ್ನ ಯಾಕೆ ಹೇಳ್ಯಾರ ಅವರು ಉಣ್ಣೆಲ್ಲಿ ಇರ್ತೈತಿ ಆಕಳ ಕೆಂಚಲಾಗ ಉಣ್ಣು ಇರ್ತೈತಿ ಅದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತೇನೋ ಹಾಲು ಕುಡಿಬೇಕಾದ್ರೆ ಏನಾಗಿ ಹುಟ್ಟು ಬರಬೇಕು ಆಕಳ ಕರ ಹುಟ್ಟು ಬಂದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತಿ ಮಗನ ನಿನ್ನ ಉಣ್ಣೆಗೆ ಹುಟ್ಟು ಬಂದು ಹಾಲು ಕುಡ್ಲಿಕ್ಕೆ ಬರಂಗಿಲ್ಲ ಸರ್ ಯಾಕೋ ನಾವಾಗ್ಲಿ ಮುದುಕಿ ಆಗ್ಲಿ ಹಸನೆ ಆಗ್ಲಿ ಅಂತ ಹಾಲು ಕುಡಿ ಮಕ್ಕಳನ್ನು ಮತ್ ನೀ ಅಂತ ಕೂಡ ಓಟಿ ನೈಟಿ BP ಹಾವೇರ್ಸ್ ಕಂಟ್ರಿ ಅಂತ ಹಾಲು ಕುಡಿ ಮಕ್ಕಳು ಅದಕ್ಕೆ ನಮ್ಮ ತಾಳಿ ಕೊಟ್ರ ಅದೊಂದು ಮಾತು ಹೇಳಿ ಮಾಡಿ ತೀರ್ಕೊಂಡು ಹೋದವ ಏನಂತ ಹೇಳು ದಾರು ಕುಡ್ದವ್ ದರ್ಯಪ್ಪನ ಮಕ್ಕಳು ಬೀರ್ ಕುಡ್ದವ
ಏ ಮಾಡು ಏನ್ರಿ ದಾರು ಕುಡಿಯೋರಲ್ಲ ದೇವ್ರ ಮಕ್ಕಳು. ಹೌದು. ಇವ್ರಿಬ್ರು ತಾಳ್ಬಡಿಯವ್ರು ಏನೋ ಕುಡಿಯಲ್ಲ. ಇವ್ರಿಬ್ರು ಕುಡಿಯಂಗಿಲ್ಲನ್ರಿ. ಹೌದು. ಕೂಸುಳ ಮಕ್ಕಳು ಮನುಷ್ಯ ಹುಟ್ಟೈತೆ ಅವ್ರ ಕಾಕ. ಸಾಯಿಲ್ಲಕ್ಕ ಸಾಯಿದ್ರ ಉಂಡು ತಿಂದು ಮಜಾ ಮಾಡಿ ಸಾತ್ ಹೋಗ್ಬಿಡು. ಒಂದ್ ಮಾತು ಹೇಳ್ತೀನಿ. ಏನಪ್ಪ ಹಾಳು ಮಾತಾಡೋದು ಬೇಡ. ಹೇಳ್ಲ ದಾರು ಕುಡಿದವ್ರ ಪರಿಸ್ಥಿತಿ ಮುಂದಿನ ಸಂಧಿಗೆ ಏನಾಗ್ತದೆ ಹೇಳ್ತೀನಿ. ನಮ್ಮ ಅಣ್ಣಗಳು ಹೇಳ್ಯಾರ ನಮಗೊಂದ್ ಮಾತ. ಏನತ್ತ ಬಾಳ ಮಾತಾಡ್ಬೇಡ್ರಿ, ಹಾಡಿನ ಕಡೆ ಒತ್ತಿರ್ಲಿ ಅಂತ ಹೇಳ್ಯಾರ. ಹೌದಪ್ಪ ಹೇಳ್ಯಾರ. ಒಂದ್ ಮಾತ ಏನ್ರಿ ನಮ್ಮ ಕಮಿಟಿಯವ್ರು ಆಗಿರ್ತಕ್ಕಂಥವ್ರು ಹೌದಾ ಏನ್ ವಿಷಯ ಇಟ್ಟಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಶಿವ ಮತ್ತು ಶಕ್ತಿ ವಾದ ಇಟ್ಟಾರ. ಎರಡು ವಿಷಯ ಇಟ್ಟಾರ ಅವ್ರು. ಏನಿಟ್ಟಾರ? ಅಪ್ಪ ಮತ್ತು ಮಮ್ಮಿ. ತಂದೆ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ? ಎರಡು ವಿಷಯ ಇಟ್ಟಾರ. ಎರಡು ವಿಷಯ ಇಟ್ಟಾರ. ಹೌದಾ? ನಮ್ಮ ಪಾಲಿಗೆ ಯಾವ್ದಿರ್ಲಿ ಅಂತ ಕೇಳಿದ್ರ ಯಾವ್ದಪ್ಪ? ಇವತ್ತು ನನ್ನವ ತಾಯಿ ಜಗನ್ಮಾತೆ ಜಗಜ್ಜನನಿ ಜಗನ್ ರಕ್ಷಕಿ ಆಗಿರ್ತಕ್ಕಂಥ ಹೌದಾ ಆದಿಶಕ್ತಿ ಆಗಿರ್ತಕ್ಕಂಥ ದ್ಯಾಮವ ತಾಯಿ ಪಾಲೇ ನನಗಿರ್ಲಿ. ಹೌದಾ? ನನ್ನ ಹಾಡುವಂತ ಹೆಣ್ಣಮಗಳು ಕೂಡ ಹೆಣ್ಣಮಗಳೇ ಅದಾಳ. ಹೌದಪ್ಪ ಹೌದಾ? ನಮಗ್ ಶಕ್ತಿ ಪಾಲು ನಮಗಿರ್ಲಿ, ಶಿವನ ಪಾಲು ಪರಶುವ ಮಾಸ್ತರ್ಗೆ ಇರ್ಲಿ. ಹೌದಪ್ಪ ಹೌದಿರ್ಲಿ. ಇವತ್ತು ಮಾತು ಮಾತಾಡ ಹೆಂಗಾಗಿರ್ಬೇಕಂತ ಕೇಳಿದ್ರು ಮಾಡು. ಹೇಗಪ್ಪ ಮಾತಾ? ಪಾಯ ಹಚ್ಚಿ ಬಂದಿರ್ಬೇಕು. ತಳಪ ಹಚ್ಕೊಂಡ್ ಮ್ಯಾಲ ಬಿಲ್ಡಿಂಗ್ ತಯಾರಾಗಬೇಕು. ಅಂದಕ್ರ ಬಿಲ್ಡಿಂಗ್ ನಿಂದಿರ್ತದ. ಹೌದಪ್ಪ ಹೌದಾ? ಒಂದೇ ಒಂದು ಮಾತು ಕೇಳೋದೈತೆ ಮಾಡು. ಏನಪ್ಪ ಮಾತಾ? ಆ ಶೂನ್ಯ ಮಾ ಶೂನ್ಯ ತ್ರಿಶೂನ್ಯ. ತ್ರಿಶೂನ್ಯ ಯಾವುದು? ಆ ಶೂನ್ಯ ಮಾ ಶೂನ್ಯ ಮೂರು ಶೂನ್ಯ. ಆ ಶೂನ್ಯ ಮಾ ಶೂನ್ಯ ತ್ರಿಶೂನ್ಯದೊಳಗ ಹೌದಾ ಮೊದಲ ನೀರ್ ನಿರಾಂಕಾರ ಇತ್ತು. ಏನಿತ್ತು? ನೀರ್ ನಿರಾಂಕಾರ ಇತ್ತು. ಜಗತ್ತು ಏನು ಇದ್ದಿತ್ತಲ್ಲ ಎಲ್ಲಾನು ನೀರ್ ನಿರಾಂಕಾರ ಇತ್ತು. ಈ ಬ್ರಹ್ಮಾಂಡನ ನೀರ್ ನಿರಾಂಕಾರ ನಿರಾಂಕಾರ ಇತ್ತು. ನೀರಪ್ಪ ಅಂತಂದ್ರ ಒಂದ್ ಹೆಣ್ಣ ನೀರ್ ನಿರಾಂಕಾರದೊಳಗೆ ನಿಮ್ಮ ಅಪ್ಪ ಪರಮಾತ್ಮ ಯಾವ ಜಾಗದೊಳಗೆ ಇದ್ದ? ಎಲ್ಲಿದ್ದ? ಯಾವ ಮೂಲೆಯಾಗಿದ್ದ? ಮೊಟ್ಟ ಮೊದಲಿಗಿರುತ್ತ. ಹೌದು. ಇಂಥ ಜಾಗದೊಳಗೆ ಇದ್ದ, ಇದೇ ರೂಪದೊಳಗೆ ಇದ್ದ, ಹಿಂಗೆ ಇದ್ದ ಅಂತ ಹೇಳ್ಬೇಕು. ಮೊದಲು ಜಗತ್ತು ಏನೋ ಇಲ್ಲಿ ಒಟ್ಟು ಕತ್ತಲ ನೀರ್ ನಿರಾಂಕಾರ ಐತಿ. ಎಲ್ಲಿ ಬೇಕಾದ ನೀರಿತ್ತು. ಆ ನೀರ್ ನಿರಾಂಕಾರದೊಳಗೆ ನಿಮ್ಮ ಅಪ್ಪ ಹುಟ್ಟಿ ಬಂದಾನ. ಅದು ಯಾವ ರೂಪದೊಳಗಿದ್ದ ಮೊದಲಿಗೆ? ಹೌದಪ್ಪ ಹೌದಾ? ಅವ ಹೆಂಗ ಹುಟ್ಟಿ ಬಂದಂತ ಮಾತ. ಹೌದಾ? ಇದು ಒಂದು ಮಾತು ನಿಮ್ಮ ಅಪ್ಪನ ಶ್ರೇಷ್ಠ ಮಾಡೋರಿಗೆ. ಹೌದು. ಇದು ಅಲ್ವೇ ಮಾಡೋಣ. ಹೆಂಗಪ್ಪ? ಹೆಣ್ಣಿಗೆ ಜಗದ ಕಣ್ಣಂದಾರ, ಹೆಣ್ಣು ಸಂಸಾರದ ಜ್ಯೋತಿ ಅಂದಾರ, ಹೆಣ್ಣು ಗೃಹಲಕ್ಷ್ಮಿ ಅಂದಾರ. ಹೆಣ್ಣಿಗೆ ಗೃಹಲಕ್ಷ್ಮಿ ಅಂತ ಕರೆದಾರು. ಮತ್ತ ಜಗತ್ತಿನೊಳಗ ಹೌದಾ ಹೆಣ್ಣಿಗೇನಪ್ಪ ಅಂತಂದ್ರೆ ಹೆಣ್ಣಿನಲ್ಲಿ ಕುದುರೆಯಲ್ಲಿ ನೀರಿನಲ್ಲಿ ಜಗತ್ತಿನೊಳಗೆ ಯಾರಿಗೆ ತಿಳಿದಿಲ್ಲ, ಯಾರಿಗೆ ಸಿಕ್ಕಿಲ್ಲ. ಅದಕ್ಕೆ ಹೇಳಾರ ಏನಂತ? ಹೆಣ್ಣು ಮಾಯಿ, ಹೆಣ್ಣು ಮಾಯಿ, ಗಂಡು ನಾಯಿ. ಅದಕ್ಕೆ ನನಗೊಂದು ಮಾತು ನೆನಪಾಕತ್ರಿ. ಏನು ಹೇಳನ್ರಿ? ನೀವ್ ಹೆಂಗ್ ಹೆಣ್ಣು ಮಾಯಿ ಗಂಡು ನಾಯಿ ಅಂದ್ರೆ ನನಗೊಂದು ಮಾತು ನೆನಪಾಯ್ತು. ನಿನಗೇನು? ಜಗ ಎಲ್ಲ ಹುಟ್ಟೇತು ಸೀರ್ಯಾಗ, ನಿನಗೇನು ಕೂನು ಪಿತ್ಕನ ಪೀರ್ಯಾಗ. ಸಭಾ ಸುಳಿ ಮರ ಸಭಾಸಿತ್ತು ಒಂದು 10 ರೂಪಾಯಿ ಹಾಕಲ. ನಮ್ ಗೊಬ್ಬರ ವಾಡಿ ಗೌಡ್ರು 100 ರೂಪಾಯಿ ಕೊಟ್ರ ಹೆಣ್ಕಾಳೆ ನನಗ. ಮರ ಬರೀ ಹೌದು ಅಂದ್ರೆ ಹೆಂಗ ಮಾಡು. ಏನಪ್ಪಾ ಜಗತ್ತಿನೊಳಗೆ ಏನಪ್ಪ ಅಂತಂದ್ರ ಹೌದಾ ಹೆಣ್ಣು ಅನ್ನುವಂತಾಕಿ ಬಹಳ ಶ್ರೇಷ್ಠ ಐತಿ. ಹೆಣ್ಣಿನಂತಕ್ಕ ತಾಳಿ ಬಾಳುವ ಗುಣ ಹೆಣ್ಣಿನಂತ್ಯಾಕ ಐತಿ. ಐತಿಪ್ಪ ಐತಿ. ಅದಕ್ಕ ಯಾಕಂತ ಕೇಳಿದ್ರೆ ಗಂಡ ಸತ್ತಪ್ಪ ಅಂತಂದ್ರ ಹೌದಾ ಇವತ್ತು 2 ಮಕ್ಕಳು ಅಂತಂದ್ರೆ ಮತ್ತೊಬ್ಬರು ಕಸ ಮುಸುರಿ ಹಾಕಲಕ್ಕ ಬೆಳೆದು ಮಕ್ಕಳಿಗೆ ಜಾಕಿ ಮಾಡುವಂತ ಶಕ್ತಿ ತಾಯಿ ಅಂತಕ್ಕೈತಿ ಹೊರತಾಗಿ ನಿಮ್ಮ ಅಪ್ಪನ ಅಂತಕ್ಕಿಲ್ಲ. ಹೌದಪ್ಪ ಹೌದಾ? ಕರೆಯದ ಮಾತು ಕರೆಯದ. ಮತ್ತೊಬ್ಬರು ಕಸ ಮುಸುರಿ ಹಾಕದಲ್ಲಕ್ಕ ಬೆಳೆದು ಮಕ್ಕಳಿಗೆ ಜಾಕಿ ಮಾಡ್ತಾಳ ನನ್ನ ತಾಯಿ. ಹೌದು ಮಾಡ್ತಾಳ ತಾಯಿ. ಅಪ್ಪ ಹಂಗಲ್ಲ. ಇವತ್ತು ನಮ್ಮ ಸತ್ತಾಳಪ್ಪ ಅಂತಂದ್ರ ಹೌದಾ ಮತ್ತೊಂದು ಮರುದಿವಸ ಮದುವೆ ಮಾಡತ್ತ ಕೊಂಡ್ರು ಕಂಪನಿ ನಿಂಬುದು. ಮತ್ತೊಂದು ಸೈಕಲ್ ತಗೊಳವನ. ಹುಡುಗರು ಬರೀ ಹೇಸಿಗೆ ಮಾಡಿದವಂದ್ರ ಕೊಟ್ಟ ಸರಿ ಆ ಕಡೆ ಹೇಸಿ ಸರಿ ಆ ಕಡೆ ತಾನ ಪಪ್ಪ. ಆದ್ರ ತಾಯಿ ಲಾಲನೆ ಪಾಲನೆ ಮಾಡಿ ಕರಿ ಮಾಡಿ ಪೌಡರ್ ಹಚ್ಚಿ ದಮ್ಮನ ತೊಟ್ಟಿಗೆ ಲಿಪ್ಟಿಗೆ ಹಚ್ತಾಳ ತಾಯಿ. ಅದಕ್ಕ ಜಗತ್ತಿನೊಳಗ ತಾಯಿ ಅನ್ನುವಂತ ಅದಕ್ಕೆ ಹೇಳ್ಯಾರ ಏನಂತ? 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸುತ್ತಾರ. ಹೌದಾ? ನನ್ನ ಕಟ್ಟನ ಗುಂಡಿ. ಮತ್ತೆ ನಿಮ್ ತಂದೆಗಾರಲ್ಲಿ ಪೂಜೆ ಮಾಡತ್ತಾರ ಹಂಗ? ತಂದಿಗೆ ಅಲ್ಲೇ ಬಾರ್ ಅಂಗಡಿ ಪೂಜೆ ಮಾಡೋದವ್ರೆ. ತಾಯಿ ತಂದೆ ಸೇವಾ ಮಾಡತ್ ಹೇಳ್ತಾರ ಕರೆ. ಆದ್ರ ತಾಯಿ ಪಾದದೊಳಗೆ ಇಡೀ ಸ್ವರ್ಗನೇ ಐತೆ ಅಂತ ಹೇಳ್ಯಾರ. ಐತಪ್ಪ ಐತಿ. ಮತ್ತೆ ನಿಮ್ಮ ಅಪ್ಪನ ಪಾದದೊಳಗೆ ಏನೈತಿ? ಪಾದದೊಳಗೆ ಏನೈತಿ? ಸ್ವರ್ಗನೇ ತಾಯಿ ಪಾದದೊಳಗೆ ಐತೆ ಅಂತ ಹೇಳ್ಯಾರ. ಹೌದಾ? ಅಮೃತಕ್ಕೆ ಸಮಾನವಾದ ವಸ್ತು ಯಾವುದು?
ಏನ್ ಹಾ ಹಿಂಗನ್ರಿ ಹೌದು ಯಾಕಂತ ಕೇಳಿದ್ರ ಯಾಕೆ ಅಮೃತಕ್ಕೆ ಸಮಾನವಾದ ವಸ್ತು ಅದು. ತಾಯಿ ಎದಿ ಹಾಲ ಅಮೃತಕ್ಕೆ ಸಮಾನತ್ತ. ಹೌದಪ್ಪ ಹೌದಾ ಅಂತ ಅಳುವಂತ ಕೂಸನಿಗೆ ಸಮಾಧಾನ ಮಾಡುವಂತ ಶಕ್ತಿ ನನ್ನ ತಾಯಿ ಅಂತ ಕೈತಿ, ಹೊರತಾಗಿ ತಂದೆ ಅಂತಕ್ಕಿಲ್ಲ. ಇಲ್ಲಪ್ಪ ಇಲ್ಲ. ಯಾಕಂತ ಕೇಳಿದ್ರ ಹೌದಾ ಎತ್ತ ದೈತ್ಯರನ್ನ ಮರ್ದನ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಎತ್ತ ದೈತ್ಯರನ್ನ ಮರ್ದನ ಮಾಡ್ಬೇಕಾಗಿತ್ತಂದ್ರ ನಿಮ್ಮ ಅಪ್ಪಗಳ ಕೈಲಿ ಎತ್ತ ಮಂದಿ ಕೈಲಿ ನೀಗಿಲ್ಲ. ದುಷ್ಟ ಬಸವೇಶ್ವರ ಹೌದು ಪರಮಾತ್ಮನ ಕುರಿತು ಅಮೋಘವಾದ ಭಕ್ತಿ ಮಾಡ್ದ. ಹೌದಪ್ಪ ಹೌದಾ ಭಕ್ತಿ ಮಾಡಬೇಕಾಗಿ ಪರಮಾತ್ಮನ ಭಕ್ತಿಗೆ ಪ್ರಕಾರ ಪ್ರತ್ಯಕ್ಷ ಆಗಿ ಏನು ಬೇಡ ಅಂದ ಕಾಲಕ್ಕ ಅವಾಗ ಭಸ್ಮಾಸುರ ಉರಿ ಹಸ್ತಬೇಕು ನನಗಂದ. ಹೌದಪ್ಪ ಹೌದು ಉರಿ ಹಸ್ತ ಹಂಗಂತ ಕೇಳಿ ಯಾರು ತಲೆಮಾಗಿರ್ತೀವಿ ನೋಡು ಹೌದಾ ಅವ್ರು ಸುಟ್ಟು ಹೋಗುವಂತ ತಾಕತ್ ಕೊಡೋ ಭಗವಂತ ಪರಮಾತ್ಮನ ಕೈಲಿ ಪಡ್ಕೊಂಡ. ಅವಾಗ ತಥಾಸ್ತು ಅಂತ ಪರಮಾತ್ಮ ಅಂದ. ಏನಂದಪ್ಪ ತಥಾಸ್ತು ಅಂತ ಆಶೀರ್ವಾದ ಮಾಡ್ದ. ಹೌದಾ ಅದೇ ಹಸ್ತ ಏನ್ ಮಾಡ್ತಂತ ಕೇಳಿ ಪರಮಾತ್ಮನ ತಲೆ ಮ್ಯಾಗ ಇಡ್ಬೇಕತ್ತೆ ಓಡ್ಲಕತ್ತೆ. ಯಾಕತ್ ಕೇಳಿ ಪಾರ್ವತಿನಿ ನನ್ನಂತೆ ಆತ ತಿಳ್ಕೊಂಡು. ಹೌದಪ್ಪ ಹೌದಾ ಅವಾಗ ಏನ್ ಮಾಡ್ತ ಕೇಳ ಇವ್ರಪ್ಪ ಪರಮಾತ್ಮನ ದಿಕ್ಕೆಟ್ಟು ಓಡ್ಲಕತ್ತೆ ನನಗ್ ಸುಡ್ತಾನ ಮಾತ ತಿಳ್ಕೊಂಡು. ಅವಾಗ ಹೋಗಿ ವಿಷ್ಣುನ ಮುಂದೆ ಹೇಳ್ತಾನೆ ಹಿಂಗಾರಿ ಆಗ್ಯದ ನಾ ಹೊರ ಕೊಟ್ಟಿನಿ ಹೆಂಗ್ ಮಾಡ್ಲಿಕ್ಕ ಅಂದ ಕಾಲಕ್ಕ ಹೌದಪ್ಪ ನೀ ಚಿಂತೆ ಮಾಡಬೇಡ ನಾ ಇದಕ್ಕೆ ಪರಿಹಾರ ಮಾಡ್ತೀನಿ ಅಂತ ತಿಳ್ಕೊಂಡು. ಹೌದಾ ಆ ಭಸ್ಮಾಸುರನಂತ ಕೃಷ್ಣ ಬರ್ತಾನ. ಹೌದಪ್ಪ ಹೌದಾ ಹೆಂಗ ಬರ್ತಾನ ಮಾಡು ಹೆಂಗಪ್ಪ ಹೆಣ್ಣಿನ ರೂಪ ತೊಟ್ಟು ಸೀರೆ ಉಟ್ಟು ಏನ್ ಮಾಡ್ತಾನ ನಮ್ಮ ತಾಯಿ ಸೀರೆ ಉಟ್ಟು ಹೆಣ್ಣಿನ ರೂಪ ತೊಟ್ಟು ಭಸ್ಮಾಸುರನ ಮುಂದ ಬಂದು ನಿಂದಿರ್ತಾನ. ಅವಾಗ ಭಸ್ಮಾಸುರ ಹಾಕಿನ ರೂಪ ಲಾವಣ್ಯಕ್ಕ ಮರುಳಾಗಿ ನಾ ನಿನಗ ಮದುವೆ ಆಗ್ಬೇಕತ್ತೆ ನಿನ್ನ ಮ್ಯಾಗ ಮನಸ್ಸಾಗ್ಯದ ತಂದ ಕಾಲಕ್ಕ. ಹೌದಪ್ಪ ಹೌದಾ ವಿಷ್ಣು ಹೇಳ್ತಾನ ಏನತ್ತ ಮೊಯ್ನ ರೂಪ ತೊಟ್ಟು ಬಂದಿರ್ತಕ್ಕಂತ ವಿಷ್ಣು ಹೇಳ್ತಾನ ಹೆಂಗ ನರ್ತನ ಮಾಡ್ತೀನಲ್ಲ ಹಂಗ ಮಾಡಿದ್ರ ನಿನಗ ಮದುವೆ ಹಾಕಿನ ಅಂದ ಕಾಲಕ್ಕ. ಹೌದಪ್ಪ ಹೌದಾ ಯಾಕಲ್ಲ ತಿಳ್ಕೊಂಡು ಹೌದು ಆ ಭಸ್ಮಾಸುರನ ಮುಂದ ಮೊಯ್ನ ನರ್ತನ ಮಾಡ್ಲಕತ್ತು. ಹೌದಾ ಕಾಲ ಒತ್ತತ್ತಿ ಎಲ್ಲಿಗೆ ಬತ್ತು ಸಂಗಯ ಅಂದ ಕಾಲಕ್ಕ ತಲಿ ಮಟ್ಟ ಬಂದು ತಲಿ ಮ್ಯಾಗ ಹಿಂಗ್ ಕೈ ಇಟ್ಕೊಂಡು ಬಿಟ್ಟ. ಆ ಭಸ್ಮಾಸುರನ ಹಂಗೆ ತಾನು ಹಸ್ತ ತಾನು ತಲಿ ಮ್ಯಾಗ ಇಟ್ಕೊಂಡು ಬಿಟ್ಟ ತಾನೇ ಸುಟ್ಟು ಹೋದ. ಹೌದಾ ನಿನಗೊಂದು ಮಾತು ಕೇಳ್ತೀನಿ ಪರಶು ಮಾಸ್ತಾರ ಅವ್ರಿಗೆ. ಏನತ್ತಪ್ಪ ಮಾತು ಆತ ನಿಮ್ಮ ಅಪ್ಪನ ತಾಕತ್ತ ಇತ್ತಪ್ಪ ಅಂತಂದ್ರೆ ಶಕ್ತಿನೇ ಇತ್ತಂದ್ರ ಹೆಣ್ಣಿನ ಸೀರೆ ಹಾಕೊಟ್ಟು ಬರ್ಬೇಕಾಗಿತ್ತು. ತನ್ನ ನಿಜ ರೂಪ ತೊಟ್ಟು ಬಂದು ಭಸ್ಮಾಸುರ ಹೊಡಿಬೇಕಾಗಿತ್ತು. ಯಾಕೆ ಹೊಡಿಲಿಲ್ಲ? ಸೀರೆ ಯಾಕೆ ಕೊಟ್ರಪ್ಪ ನಮ್ಮ ಒಂದು ನಿಮ್ ಕಾಚಿದ್ದಿದ್ದೆಲ್ಲ ದೋತ್ರದು ಸುಮ್ಮನೆ ಹೇಳ್ತಾರ ಒಂದ್ ಸ್ವಲ್ಪ ಕಚ್ಚೆ ಜಗಿರು ನನ್ನ ಕಚ್ಚೆ ಹರಿದಿ ನೋಡತ್ತಾರ. ಇದು ಸುಳ್ಳು ಸಂದೇಶ ಕೊಡ್ತಾರೆ ಇವ್ರು. ನಿಮ್ಮ ಅಪ್ಪಗಳ ಕೈಲಿ ಇದೆ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೆ ನನ್ನವ್ವ ಜಗನ್ ಮಾತೆ ಜಗದ ರಕ್ಷಿ ಚಾಮುಂಡಿ ದೇವಿನ ಅವತಾರ ಎತ್ತಿ ಬಂದಳ. ನಿಮ್ಮ ಅಪ್ಪಗಳ ಕೈಲಿ ಒಬ್ಬರ ಕೈಲೂ ನೇಗಿಲ್ಲ. ನೀಗಂಗೂ ಇಲ್ಲ. ಮತ್ತ ನೀವು ಜಗತ್ತಿನೊಳಗೆ ಹೆಂಗ ತಂದು ಶ್ರೇಷ್ಠ ಅಕ್ಕಾನ ಬೇಕಲ್ಲ ಇದು ಒಂದ್ ಅಲ್ಲೇ ಮಾಡು. ಅನಲಾದೇವಿ ಹೇಳ ತನ್ನ ಗಂಡಗೇನಪ್ಪ ಅಂತಂದ್ರ ಏನಪ್ಪ ಏನಾಗಿತ್ತ ಕೇಳಿದ್ರ ವಯಸ್ಸೇರ ಮನೆಗೆ ಹೋಗ್ಬೇಕಂತ ಆಶೆ ಆಗಿತ್ತು. ಹೌದಪ್ಪ ಹೌದು ಅನಲಾದೇವಿ ಏನ್ ಮಾಡಿದ ಅಂತ ಕೇಳಿದ್ರ ಬುಟ್ಟಿ ಒಳಗೆ ಇಟ್ಕೊಂಡು ಗಂಡಗೇನಪ್ಪ ಅಂತಂದ್ರೆ ಡೊಳ್ಳಾರಿಗೆ ಕುಳಿಸ್ಕೊಂಡು ಹೊಂಟಿದ್ರು. ಹೌದು ಹೌದು ಬುಟ್ಟಿ ಒಳಗೆ ವಯಸ್ಸೇರ ಮನೆಗೆ ಹೋಗಿ ಅಂದ ಕಾಲಕ್ಕ ಹೌದಪ್ಪ ಅವಾಗ ಏನಾಯ್ತ ಅಂತ ಕೇಳಿದ್ರ ಒಬ್ಬ ಮಂಡಕ ಋಷಿ ತ್ರಿಶೂಲ ಮ್ಯಾಗ ಕೂತು ತಪಸ್ಸರಿ ಮಾಡ್ತಿದ್ದ. ಹೌದಪ್ಪ ಹೌದಾ ಆ ತಪಸ್ಸರಿ ಮಾಡುವಂತ ಟೈಮ್ದೊಳಗ ಅವನ ಮಂಡಗಾಲ ಅವನಿಗೆ ಬಡಿತು. ಹೌದು 18 ಪುರಾಣ ಆಧಾರವಾಗಿರ್ತಕ್ಕಂಥ ಮಾತುಗಳು ನಾವು ಬಾಯ್ತೋಡನು ಅಲ್ಲಿವು. ಹೌದಪ್ಪ ಹೌದು ಅವಾಗ ಏನಾಯ್ತು ಅಂತ ಕೇಳಿ ಮಾಡು ಏನಾದ್ರಿ ಅವನ ಮಂಡಗಾಲ ಅವನಿಗೆ ಬರೆದಂತ ಟೈಮ್ದೊಳಗ ಅವಾಗ ಆ ಮಂಡಕ ಋಷಿ ಶ್ರಾಪ್ ಕೊಡ್ತಾನ ಅವನಿಗೆ. ಏನತ್ತಪ್ಪ ಸೂರ್ಯ ಉದಯವಾಗುವಂತ ಕಾಲಕ್ಕೆ ನಿನ್ನ ಗಂಡನ ಶರೀರ ಛಿದ್ರವಾಗಿ ಬೀಳತ್ತೆ ಶ್ರಾಪ ಕೊಟ್ಟ. ಹೌದಪ್ಪ ಹೌದಾ ಅವಾಗ ಏನಾಯ್ತಂತ ಕೇಳಿದ್ರ ಅದು ಆ ಅನಲಾದೇವಿ ಸೂರ್ಯನ ಮ್ಯಾಗ ಹಾನಿ ಹಾಕಿ ಬಿಡ್ತಾ. ಹೌದಪ್ಪ ಹೌದು ದೇವರ ಮೇಲ ಯಪ್ಪ ನನ್ನ ಪತಿವರ್ತ ಧರ್ಮ ಕರೆ ಇತ್ತಂದ್ರೆ ಸೂರ್ಯ ಹೊಂಟಂದ್ರೆ ನನ್ನ ಪತಿವರ್ತ ಧರ್ಮದ ಮೇಲೆ ಆನೆ ಆಗಿತ್ತು ನೋಡುತ್ತೆ. ಆನೆ ಹಾಕಿಬಿಟ್ಟು ಹೊಂಡುವಂತ ಸೂರ್ಯ 3 ದಿನ ಹೊಂಡಲಾರ್ದ ನಿಮ್ಮ ಅಪ್ಪ 3 ದಿನ ಸೂರ್ಯಾಗ ಯಾವ ತರ ನಿಮ್ಮ ಅಪ್ಪಗಳು ಬರೀ ಒಂದು ಎಮ್ಮೆ ಕರ ತರ್ಬೋದಾಗಲ್ಲ. 3 ದಿನ ಸೂರ್ಯ ತರಬೇಕಂದ್ರೆ ಎಷ್ಟು ತಾಯಿ ಅಂತ ಶಕ್ತಿ ಇದ್ದಿರ್ಬೇಕು ಮುದಕ್ಕೆ. ಹೊಂಡುವಂತ ಸೂರ್ಯಾಗ 3 ದಿನ ತರಬಹುದು. ಹಾಗೆ ಜಗತ್ತೆ ಅಲ್ಲೋಲ ಕಲ್ಲೋಲ ಅಲಕತ್ತು. ಹೌದು ಅವಾಗ ಏನಾಯ್ತತ್ತೆ ಕೇಳಿದ್ರೆ ಮಾಡೋಣ ಏನಪ್ಪ ಎಲ್ಲಾ ದೇವಾನು ದೇವತೆಗಳು ಹೋಗಿ ಹೌದಾ ಒಂದು ಪರಮಾತ್ಮನ ಮುಂದ ಒಂದು ಹೋಗಿ ನಿಂತಂತ ಟೈಮ್ದೊಳಗೆ ಯಮರಾಜನ ಮುಂದೆ ಎಲ್ಲಾರಂತ ನಿಂತಂತ ಟೈಮ್ದೊಳಗ ಹೌದಾ ಯಾಕೆ ಹೆಂಗ ಆಗ್ಲಕತ್ತದ ಅಂದ ಕಾಲಕ್ಕ ಯಾಕೆಪ್ಪ ಆ ಸೂರ್ಯನ ಆನೆ ಹಾಕ್ಯಾಳ ಅದಕ್ಕೆ ಸೂರ್ಯ ಹೊಂಡಾಲಗ್ಯಾನ ಅಂದ ಕಾಲಕ್ಕ ಹೌದಾ ಅವಾಗ ಅನಲಾಜ ಅಂತ ಬಂದ ನಿನ್ನ ಗಂಡನ ಶಿವ ಹೊಳೆ ಕೊಡ್ತೇವೆ ಹೊಳೆ ಆನೆ ತಕ್ಕೋ ನೀ ಪತಿವರ್ತ ಧರ್ಮ ಹೆಣ್ಣು ಮಗಳು ಇದ್ದು ಕರೆಯಾಗತ್ತೇಳಿ. ಅವಾಗ ಏನ್ ಮಾಡ್ದಕ್ರೇನಪ್ಪ ಅಂತಂದ್ರೆ
ಅಂತಂದ್ರ ಹೊಳ್ಳಿ ಆನೆ ತಕೊಂಡ ಅವಾಗ ಹೊಂಡುವಂತ ಸೂರ್ಯ ಹೊಂಡನ ಅಲ್ಲಿ ಸತ್ತು ಗಂಡನ ಜೀವ ಏನಪ್ಪಾ ಅಂತಾರ ಸೈಲಾರ್ದಂಗ ಮಾಡ್ದಕ್ಕೆ ಅನ್ನದೇವದ ಹೊಂಡುವಂತ ಸೂರ್ಯನ ತರಬೇಡ ನಿಮ್ಮಲ್ಲಿ ಯಾರ ಎಂತವ್ರ ಸೂರ್ಯನ ತರಬಿದ್ರಪ್ಪ ಅಂತಂದ್ರ ಬರೇ ಒಂದು ದಿವಸ ಸೂರ್ಯನ ತರಬಿ ತೋರ್ಸ್ರಿ ನೀವು 3 ದಿವಸ ಬೇಡ ಒಂದು ದಿವಸ ಅಲ್ಲ ಮಗನ ಒಂದು ತಾಸು ತರಬಹುದಾಗಂಗಿಲ್ಲ ಒಂದ್ ಸೆಕೆಂಡ್ ಸರ್ಕೆ ತರಬಹುದಾಗಲ್ಲ ಅದಕ್ಕೆ ಜಗತ್ತಿನೊಳಗೆ ಹೆಣ್ಣು ಅನ್ನುವಂತಕ್ಕೆ ಬಹಳ ಹೆಚ್ಚಿಗೈತೆ ಅನ್ನುವಂತ ವಾದನ್ನ ಮಾಡಿ ಇದು 4 ನುಡಿ ಸತ್ಯ ಸುಂದರವಾದ ಚಾಲ ಹಾಡಿ ನಮ್ಮ ಸರಜೋಡಿ ಕುಂಡಿ ಈ ಕಡೆ ಚರ್ಚರ್ ಕಡೆ ಹೋಗಿ ಅಂದ್ರು ಜಳಕಿ ಬಳ್ಳೊಳ್ಳಿ ಉಳ್ಳಾಗಡ್ಡಿ ಈ ಕಡೆ ಊರ್ ಚಲೋದ ಮುದ್ಕೆ ಊರ ಹೆಸರು ಹಾ ಅವು ಬೇರೆ ಹೇಳ್ರಿ ಮತ್ತ ಹೇಳು ಗೌಡ್ರು ಗೊಬ್ಬರವಾಡಿ ಗೌಡ್ರು ತರ್ರಿ ರೊಕ್ಕ ಬೇಡ್ಕೊಂಡ್ಯಾರ ಯಾವ ನಮ್ಮ ಗೌಡ್ರ ಹೆಸರು ನೆನಪಾರ್ತು ಯಾವ ಮಾನ್ಯ ನೆಲೋಗಿ ಗ್ರಾಮಕ್ಕೂ ಬಂದಿದ್ರಿ ಅಲ್ಲಿ ಭೇಟಿ ಆದ್ರೆ ನಮ್ಮ ಗೌಡ್ರು ಯಾವ ಅಪ್ಪು ಗೌಡ್ರು ಬಾಪು ಗೌಡ್ರು ಪೊಲೀಸ್ ಪಾಟೀಲ್ ಸಾಕಿನ ಗೊಬ್ಬರವಾಡಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಏನೋ ಈ